ಶಿವ ಕೈಲಾಸವಾಸ ಈಶ ಮಹೇಶ, ಹಿರಿಯಂತ ಅಗ್ನಿ ಪರೀಕ್ಷೆ ಇದು ತಂದೆ. ಅಯ್ಯೋ ನಾನೆಂತ ಪ್ರತಿಜ್ಞೆಯನ್ನು ಮಾಡಿದೆ. ದೇವ ಪರಮೇಶ್ವರ, ನಿನ್ನ ತ್ರಿಶೂಲವನ್ನು ಎನ್ನ ಕರಕ್ಕೆ ಒಪ್ಪಿಸುವಾಗ ಮೊದಲನೆಯ ಬಲಿಯಾಗಿ ಎತ್ತ ಮಾತೆಯ ಶಿರವನ್ನು ಕಡಿಯುವ ಸಮಯ ಬರಬಹುದೆಂದು ಅಯ್ಯೋ ಮುಂದಿನ ವಿಚಾರವನ್ನು ತಿಳಿಸದೆ ಮೌನವಾದೆಯ. ಅಯ್ಯೋ ಅಮ್ಮ ತಾಯಿ ಭೂದೇವಿಯೇ, ಪಡೆದ ಮಾತೆಯ ಶಿರವನ್ನು ಕಡಿಯುವುದು ಹೆಣ್ಣಾದ ನಿನ್ನ ಮನಕ್ಕೆ ಒಪ್ಪಿದೆ ಅಮ್ಮಯ್ಯ. ಅಯ್ಯೋ ಶಿವ ಶಿವ, ಎಲೆ ಆಕಾಶವೇ, ಎಲೆ ಆಕಾಶವೇ, ನಾನು ಪ್ರತಿಜ್ಞೆಯನ್ನು ಮಾಡುವ ಮೊದಲೇ ಬರಸಿಡಿಲಂದು ಎನ್ನ ಶಿರಕ್ಕೆ ಅಪ್ಪಳಿಸಿ ನನ್ನನ್ನೇಕೆ ಸಾಯಿಸಲಿಲ್ಲ? ಅಯ್ಯೋ ಅವೋ ಪಾರ್ವತಿನಾಥ, ಅಂದು ನೀನು ಹೇಳಿದ ವಾಕ್ಯದಂತೆ ವಚನ ಕೊಡುವ ಮೊದಲು ಆಲೋಚನೆಯನ್ನು ಮಾಡಿ ವಚನ ಕೊಡು ಎಂದು ಹೇಳಿದೆಯಲ್ಲ. ಅಯ್ಯೋ ಶಿವ ಶಿವ, ಆ ಅಮರವಾಣಿ ಇನ್ನು ಸತ್ಯವಾಯಿತು ತಂದೆ, ಸತ್ಯವಾಯಿತು. ಅವ್ವೋ ಪರಮಾತ್ಮ, ಎನ್ನ ಕರಕ್ಕೆ ಒಪ್ಪಿಸಿದ ಈ ತ್ರಿಶೂಲವು ನಮ್ಮ ವಂಶಕ್ಕೆ ಮೂಲವಾಯಿತು ದೇವ, ಮೂಲವಾಯಿತು. ಅಮ್ಮಯ್ಯ, ಎತ್ತ ಮಾತೆಯ ಶಿರವನ್ನು ಕಳೆಯುವುದು ಯಾವ ಮಗನಿಂದ ಸಾಧ್ಯ ಮಾತೆ, ಯಾವ ಮಗನಿಂದ ಸಾಧ್ಯ? ಅಮ್ಮಯ್ಯ, ನವಮಾಸ ಗರ್ಭದಲ್ಲಿ ಹೊತ್ತು ಸಾಕಿ ಸಲಹಿದ ಮಾತೆಯ ಕತ್ತನ್ನು ಕತ್ತರಿಸುವ ಮಗನು. ಅಮ್ಮ ಅಮ್ಮ, ಹುಟ್ಟಿರುವನೇ ಈ ಜಗದಲ್ಲಿ, ಹುಟ್ಟಿರುವನೇ ಅಮ್ಮಯ್ಯ. ಮಾತೃದೇವೋಭವ ಎಂದು ವೇದ ಪುರಾಣಗಳೇ ಕರವೆತ್ತಿ ಸಾರುತ್ತಿರುವವು ಮಾತೆ. ಅಮ್ಮಯ್ಯ, ಈ ಭೂಮಿಯಲ್ಲಿ ಬೆಳೆದ ಬೆಳಗಿಂತ ಭೂತಾಯಿಗೆ ಬೆಲೆ ಹೆಚ್ಚು ಮಾತೆ, ಬೆಲೆ ಹೆಚ್ಚು. ಅಮ್ಮ, ಎಂತ ದುರಂತ ಘಟನೆ ಬಂದು ಒದಗಿತು ತಾಯಿ. ಹೊತ್ತ ಭೂಮಿ ಎತ್ತ ತಾಯಿ ಎರಡು ಒಂದೇ ಮಾತೆ. ಅಯ್ಯೋ ಶಿವ ಶಿವ, ಈ ಪರಶುವಿನಿಂದ ನಿನ್ನ ರುಂಡವನ್ನು ಈ ನಿನ್ನ ಮಗನು ಹೇಗೆ ಖಂಡಿಸಬಹುದು ಮಾತೆ? ಅಮ್ಮಯ್ಯ, ಅಯ್ಯೋ ಶಿವ ಶಿವ, ಈ ಜಗದಲ್ಲಿ ಇಂಥ ಮಗನು ಹುಟ್ಟಬಹುದೇ ಮಾತೆ, ಹುಟ್ಟಬಹುದೇ? ಎಂತ ದುರಂತ ಘಟನೆ ಬಂದು ಒದಗಿತಲ್ಲ ತಾಯಿ.